ಈ ಬೈಕ್ ವೀಲಿಂಗ್ ಮಾಡ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರತಿ ರಾತ್ರಿ ಆದ್ರೆ ಸಾಕು ಈ ಪುಂಡರು ಪೋಖರಿಗಳು ಇವರು ಎದ್ದು ಬಿಡ್ತಾರೆ. ಈಗ ಬೆಂಗಳೂರಿನ ಏನಂತಂದ್ರೆ ಅಂಜನಾಪುರ ರಸ್ತೆ ಮತ್ತು ಸಾಯಿಬಾಬಾ ದೇವಸ್ಥಾನ ರಸ್ತೆ ಹಾಗೂ RTO ರಸ್ತೆಯಲ್ಲಿ ವಾಹನ ದಟ್ಟಣೆ ನಡುವೆಯೂ ಡೆಡ್ಲಿ ವೀಲಿಂಗ್ ಮಾಡ್ತಾ ಇದ್ದಂತಹ 5 ಪುಂಡರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಸೊ ಈಗ ಜನರಿಗೆ ಕಿರಿಕಿರಿ ಮಾಡ್ತಾ ಇದ್ದಂತಹ ಈ 5 ಪುಂಡರನ್ನ ಈಗ ಸೆರೆ ಹಿಡಿಯಲಾಗಿದೆ. ಈಗ ಏನಂತಂದ್ರೆ ನಾವು ಒಂದು ಕಾನೂನು ಬರಬೇಕು. ಈಗೇನು ಯಾರ್ಯಾರು ರಸ್ತೆ ನಿಯಮಗಳನ್ನ ಸಂಚಾರಿ ನಿಯಮಗಳನ್ನ ಬ್ರೇಕ್ ಮಾಡ್ತಾರಲ್ಲ, ಈಗ ಜನರ ಕೈಗೇನೆ ಕೊಟ್ಬಿಡ್ಬೇಕು. ಒಂದು ಮೊಬೈಲ್ ತಗೊಂಡು ಆ ಮೊಬೈಲಲ್ಲಿ ಯಾರು ಹೆಲ್ಮೆಟ್ ಹಾಕೊಂಡಿಲ್ವೋ ಅವ್ರ ಫೋಟೋನ ಕ್ಲಿಕ್ ಮಾಡಿಕೊಂಡು ಅದನ್ನ ಅಪ್ಲೋಡ್ ಮಾಡಿದ್ರೆ ಸಾಕು. ಕರೆಕ್ಟ್. ಈಗ ಪೊಲೀಸರಿಗೂ ಕಿರಿಕಿರಿ ಬೇಡ. ಈಗ ನನ್ನ ಪಕ್ಕದಲ್ಲಿ ನೀವೇನಾದ್ರೂ ಹೆಲ್ಮೆಟ್ ಹಾಕೊಂಡಿಲ್ಲ ಅಂತಂದ್ರೆ, ಇವ್ರು ಹೆಲ್ಮೆಟ್ ಹಾಕೊಂಡಿಲ್ಲ, ಇವರು ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನೇನಾದ್ರೂ ಒಂದು ಫೋಟೋ ಹೊಡೆದು ಪೊಲೀಸರಿಗೆ ಅದು ಅಪ್ಲೋಡ್ ಮಾಡಿದೆ ಅಂತಂದ್ರೆ ಅಲ್ಲೇ ಅವ್ರಿಗೆ ಫೈನ್ ಬೀಳಬೇಕು. ಆ ಥರ ಆಗಬೇಕು. ಆಮೇಲೆ ಈಗೇನಂತಂದ್ರೆ ಈ ಬೈಕ್ ವೀಲಿಂಗ್ ಪ್ರಕರಣಗಳಿದಾವಲ್ಲ, ತುಂಬಾ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಇತ್ತೀಚೆಗಷ್ಟೇ ಈಗ ಈ ಕಾರ್ಗಳು ಸೈಲೆನ್ಸರ್ ತೆಗೆದು ಕೂಡ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಫುಲ್ಲು ಕರ್ಕಶ ಶಬ್ದದೊಂದಿಗೆ ರಾತ್ರಿ 11 ಗಂಟೆಗೆ ಈ ಗ್ಯಾಂಗ್ ಆಕ್ಟಿವ್ ಆಗುತ್ತೆ. ಸಿಕ್ಕಾಪಟ್ಟೆ ಜೀವ ನಾವು ಓಡಾಡ್ತಿರ್ತೀವಲ್ಲ, ಎಷ್ಟು ಕಿವಿಗೆ ಹಂಗೆ ಬಂದು ಹೊಡೆದಂಗೆ ಇರುತ್ತೆ. ಹಂಗೆ ಅದ್ರಲ್ಲಿ ಪಾಪ ಹೆಣ್ಮಕ್ಳು ಇರ್ತಾರೆ, ಮಕ್ಕಳು ಇರ್ತಾರೆ, ಯಾರೋ ಸ್ಟಡಿ ಮಾಡ್ತಿರ್ತಾರೆ, ಎಕ್ಸಾಮ್ಸ್ ಬೇರೆ ಇದೆ, ಇವ್ರಿಗೆ ಎಕ್ಸಾಮ್ಸು ಇಲ್ಲ. ಇಂಥ ಪುಂಡರಿಗೆ ಏನ್ ಮಾಡ್ಬೇಕಂತಂದ್ರೆ ಒಂದು ರೂಲ್ಸ್ ತರಬೇಕು. ಬೆಂಗಳೂರಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಇಂತಹ ಪುಂಡರಿದಾರಲ್ಲ ಅಂಥವ್ರಿಗೆ ಏನಂತಂದ್ರೆ ಒಂದು ರೂಲ್ಸ್ ತಗೊಂಡ್ಬರಬೇಕು. ಜನರಿಗೆ ಈಗೇನು ಮೊಬೈಲು, ಈಗ ಪೊಲೀಸರೇನು ಮೊಬೈಲ್ ಫೋಟೋ ಹೊಡ್ಕೊಂಡು ಅಪ್ಲೋಡ್ ಮಾಡಿ ಫೈನ್ ಆಗ್ತಾರಲ್ಲ, ಆ ಒಂದು ಅಧಿಕಾರವನ್ನ ಜನಸಾಮಾನ್ಯರಿಗೆ ಕೊಡಬೇಕು. ಆಗ ಮಾತ್ರ ನಮ್ಮ ದೇಶದಲ್ಲಿ ಕರೆಕ್ಟಾಗಿ ನಿಯಮ ಪಾಲನೆ ಆಗತ್ತೆ. ಯಾರೋ ಒಬ್ಬ ಪುಂಡ ಹೋಗ್ತಿರ್ತಾನೆ, ಮೊನ್ನೆ ಅಷ್ಟೇ ಒಂದು ಕಾರಲ್ಲಿ ಹೋಗ್ಬೇಕಾದ್ರೆ ಅವನು ಕಾರ್ಗೆ ಒದ್ದು ಬೈಕ್ ವೀಲಿಂಗ್ ಮಾಡ್ಕೊಂಡು ಹೋಗ್ತಾನೆ. ಸೊ ಅವಾಗ ನಾವೇನು ಮಾಡೋಕ್ಕಾಗಲ್ಲ, ಏನೋ ಹೋದ್ರೆ ಹೋಗ್ಲಿ ಬಿಡು ಅಂತಂದು ನಾವು ಇದು ಮಾಡ್ಕೊಳ್ಬೇಕು. ಬಟ್ ಪೊಲೀಸರಿಗೆ ಅಧಿಕಾರ ಕೊಟ್ಟಿದಾರಲ್ಲ, ಆ ಅಧಿಕಾರವನ್ನ ಫೋಟೋ ಹೊಡೆದು ಫೈನ್ ಹಾಕಿಸುವಂತಹ ಅಧಿಕಾರವನ್ನ ಜನಸಾಮಾನ್ಯರಿಗೂ ಕೊಡಬೇಕು. ಆಗ ಮಾತ್ರ ರೂಲ್ಸ್ ಕರೆಕ್ಟಾಗಿ ಫಾಲೋ ಆಗತ್ತೆ. ಹೌದು, ನಿಜಕ್ಕೂ ಜೀವನ್ ನಮ್ಮಲ್ಲಿ ಕಾನೂನುಗಳು ಇಲ್ಲ ಅಂತಲ್ಲ, ಕಾನೂನುಗಳು ಇದಾವೆ. ಹೌದು, ಅದನ್ನ ಸಮರ್ಪಕವಾಗಿ ಈ ನಮ್ಮ ಅಧಿಕಾರಿಗಳು ಬಳಸ್ಕೊಳ್ತಾ ಇಲ್ಲ. ಎಲ್ಲಾ ಸೆಕ್ಷನ್ಗಳು, ಎಲ್ಲದಕ್ಕೂ ಸೆಕ್ಷನ್ಗಳು ಇದಾವೆ. ನೋಡಿ, ಕ್ರಿಮಿನಲ್ ಕೇಸ್ ಅಂತಿದೆ ವೀಲಿಂಗ್ ಮಾಡಿದವ್ರಿಗೆ. ಹಾಗಾಗಿ ಇವ್ರೇನ್ ಮಾಡ್ತಾರೆ, ಫೋಟೋ ಹೊಡ್ಕೋತಾರೆ, ಫೋಟೋ ಹೊಡ್ಕೊಂಡು ವಾರ್ನಿಂಗ್ ಮಾಡಿ ಕಳಿಸ್ಬಿಡ್ತಾರೆ. ವಾರ್ನಿಂಗ್ ಎಷ್ಟಂತ ಕೊಡ್ತಾರೆ. ಹಾಗಾಗಿ ಲೈಸೆನ್ಸ್ ರದ್ದು ಮಾಡೋದು, ಈ ತರದ ಕ್ರಮಗಳನ್ನು ತೆಗೆದುಕೊಂಡ್ರೆ, ಲೈಸೆನ್ಸ್ ರದ್ದು ಮಾಡಿ ಅವ್ರನ್ನ KSRTC ಬಸ್ನಲ್ಲೂ ಕೂಡ ಅವ್ರನ್ನ ಹತ್ತಿಸ್ಕೊಳ್ಬಾರ್ದು. ಅವ್ರಿಗೊಂದು ಟ್ಯಾಗ್ ಕೊಟ್ಬಿಡ್ಬೇಕು. ನೀನು ಬೈಕ್ ವೀಲಿಂಗ್ ಮಾಡಿದ್ಯಪ್ಪ, ನೀನು ಕ್ರಿಮಿನಲ್ ಅಪ್ಪ ಅಂತ ಅಂದ್ಬಿಟ್ಟು ಒಂದು ಟ್ಯಾಗ್ ಲೈನ್ ಕೊಟ್ಬಿಟ್ರೆ ಕರೆಕ್ಟಾಗಿ ಆಗುತ್ತೆ ಅವ್ರ ಜೀವನ. ಅಥವಾ ಅವ್ರ ಪೋಷಕರಿಗೆ ಏನಾದ್ರು ನೀವು ಬಿಸಿ ಮುಟ್ಟಿಸಿ ಈಗ ಅಪ್ರಾಪ್ತರಿಗೆ ಮಾಡಿದ್ರೆ ಹೌದು, ಪೋಷಕರು ಮಾತು ಕೂಡ ಕೇಳಲ್ಲ. ಅದಕ್ಕೋಸ್ಕರ ಇವ್ರು ಬೈಕ್ ವೀಲಿಂಗ್ ಮಾಡ್ತಿದ್ದಾರೆ. ಅದಕ್ಕೆ ಅವ್ರು ತಮ್ಮ ಜೀವದ ಹಂಗನ್ನ ತೊರೆದು ಏನ್ ಮಾಡ್ತಾರೆ ಅಂತಂದ್ರೆ ಬೈಕ್ ವೀಲಿಂಗ್ ಮಾಡ್ತಾರೆ ಅಷ್ಟೇ. ಖಂಡಿತವಾಗ್ಲೂ ಬೈಕ್ ವೀಲಿಂಗ್ ಮಾಡುವಂಥವ್ರಿಗೆ ಅದು ಎಚ್ಚರಿಕೆ ಆದ್ರೂ ಅನ್ಕೊಳ್ಳಿ, ಏನಾದ್ರು ಅನ್ಕೊಳ್ಳಿ. ಯಾರ್ಯಾರಿಗೆಲ್ಲ ನಾನಂತರೂ ಸಹಜವಾಗಿ ಓಡಾಡುವಾಗ ಯಾರು ವೀಲಿಂಗ್ ಮಾಡ್ತಾರೋ ವಿಡಿಯೋ ಮಾಡ್ಕೊಂಡು ಸಹಜವಾಗಿ ಪೊಲೀಸರಿಗೆಲ್ಲ ಕಳಿಸ್ತಾ ಇದ್ದೀನಿ ನಾನು. ಹಾಗಾಗಿ ಸಾಧ್ಯವಾದಷ್ಟು ಅಂತಹ ಪುಂಡರ ವಿರುದ್ಧ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು. ವಿಡಿಯೋ ಮಾಡಿ, ಫೋಟೋ ಮಾಡಿ, ಟ್ಯಾಗ್ ಮಾಡಿ, ಅಷ್ಟೇ ಟ್ಯಾಗ್ ಮಾಡಿ ಸೋಷಿಯಲ್ ಮೀಡಿಯಾ. ಕರೆಕ್ಟ್. ಆಮೇಲೆ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂತಹ